ವರುಣನ ರಣಾರ್ಭಟಕ್ಕೆ ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕದಲ್ಲೂ ಕೂಡ ರಣಭೀಕರ ಮಳೆಯಾಗ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯಾಗ್ತಾ ಇರೋದ್ರಿಂದಾಗಿ ಘಟಪ್ರಭಾ ನದಿ ತುಂಬಿ ಹರಿತಾ ಇದೆ. ಘಟಪ್ರಭೆಯ ನೆರೆಗೆ ನಡುಗಡ್ಡೆಯಾದ ಚಿಗಡೊಳ್ಳಿ ಮತ್ತೆ ಗೋಕಾಕ್ ತಾಲೂಕಿನ ಚಿಗಡೊಳ್ಳಿ ಗ್ರಾಮ ಏನಿದೆಯಲ್ಲ ಸಂಪೂರ್ಣ ಜಲಾವೃತವಾಗಿದೆ, ಮುಳುಗಡೆಯಾಗಿದೆ. ಘಟಪ್ರಭಾ ನದಿಯಲ್ಲಿ ತೇಲಿ ಹೋದ ದಾಖಲಾತಿ ಶಾಲೆ ದಾಖಲಾತಿಗಳು ಘಟಪ್ರಭಾ ನದಿಯಲ್ಲಿ ಶಾಲೆ ಒಳಗೆಲ್ಲ ನೀರು ನುಗ್ಗಿದೆ. ಹಾಗಾಗಿ ನೀರಿನಲ್ಲೇ ಕೊಚ್ಕೊಂಡು ಹೋಗಿದೆ. ಆ ಶಾಲೆ ದಾಖಲಾತಿಗಳನ್ನ ಕಾಪಾಡೋದಕ್ಕೆ ಮಕ್ಕಳು ಹರಸಾಹಸವನ್ನ ಪಟ್ಟಿದ್ದಾರಂತೆ. ಜೀವವನ್ನ ಪಣಕ್ಕಿಟ್ಟು ವಿದ್ಯಾರ್ಥಿಗಳು ಪರದಾಟ ಪಟ್ಟಿದ್ದಾರೆ. ಶಾಲೆ ದಾಖಲಾತಿ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆಯಲ್ಲ ಅಂತೆಲ್ಲ ವಿದ್ಯಾರ್ಥಿಗಳು ಅದನ್ನೆಲ್ಲ ರೆಸ್ಕ್ಯೂ ಮಾಡೋದಕ್ಕೆ, ಅದನ್ನ ಪಡೆಯೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ದೃಶ್ಯ ಎಲ್ಲ ನೀವು ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಘಟ್ಟಪ್ರಭಾ ನದಿ ಕೂಡ ಈಗ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರೋದ್ರಿಂದ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಹಲವು ಗ್ರಾಮಗಳು ಸದ್ಯ ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದ್ದಾವೆ. ಸದ್ಯ ನಾನಿರುವಂಥ ಸ್ಥಳ ಗೋಕಾಕ್ ತಾಲೂಕಿನ ಚಿಗಡೊಳ್ಳಿ ಅನ್ನೋ ಒಂದು ಗ್ರಾಮ. ಇಲ್ಲಿ ಏನು ಈ ದೃಶ್ಯದಲ್ಲಿ ಗಮನಿಸ್ಬೋದು, ಈ ಜನ ಏನು ಬರ್ತಿದ್ದಾರೆ, ಈ ಜನ ಪಕ್ಕದಲ್ಲಿ ಇರುವಂಥ ಗ್ರಾಮ ಇದೆ. ಹೀಗಾಗಿ ಇಲ್ಲಿ ನಡುವೆ ಒಂದು ಸೇತುವೆ ಕೂಡ ಇದೆ. ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಕೂಡ ಏನು ಮನವಿ ಮಾಡಿಕೊಂಡು ಬಂದರೂ ಯಾರೂ ಕೂಡ ಅದನ್ನು ಏರಿಕೆ ಮಾಡಿಲ್ಲ. ಹಾಗಾಗಿ ಈ ರಭಸವಾಗಿ ಹರಿಯುವಂಥ ನೀರಿನಲ್ಲೇ ಕೂಡ ಈಗ ಜನ ಕೂಡ ಊರಿಂದ ಹೊರಗಡೆ ಬರ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು, ಘಟ್ಟಪ್ರಭಾ ನದಿ ಕೂಡ ಉಕ್ಕಿ ಹರಿತಾ ಇದೆ. ಅದೇ ನೀರಿನಲ್ಲಿ ಕೂಡ ಈ ಏನು ಯುವಕರು ಇರ್ಬೋದು, ವೃದ್ಧರು ಕೂಡ ಅಲ್ಲಿರುವಂಥ ಏನು ತಮ್ಮ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ನಿನ್ನೆ ಆ ಊರಿಂದ ಸ್ಥಳಾಂತರ ಆಗಿದ್ದಾರೆ. ಇವತ್ತು ಕೂಡ ಕೆಲವೊಂದಿಷ್ಟು ಜನ ಬರ್ತಿದ್ದಾರೆ. ಈ ಬರುವಂಥ ಜನರನ್ನ ನೀರಿನಲ್ಲಿ ಏನು ಬರ್ತಿದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ. ಎದಕ್ಕೆ ಹೋಗಿದ್ದೆ ಸರ್? ಏನು ಯಾರು ಅದಾರ ಇನ್ನ ಅಲ್ಲಿ? ಎಷ್ಟು ಜನ ಅದಾರ? ಇನ್ನೊಂದು ಇಬ್ಬರು ಮೂರು ಮಂದಿ. ಸಿಕ್ಕಾಪಟ್ಟೆ ನೀರು ಬರತೈತಿ, ಹೆಂಗೆ ಬರ್ತಿರಲ್ಲ? ಬರತ್ರಿ ಹಿಂಗೆ ಮತ್ತೇನು ಮಾಡಿದ್ರಿ ಸರ್, ಬರ್ತಾನೆ ಜಮ್ದು ಆಗತ್ರಿ. ಅದ್ರ ಸಂಬಂಧ ಆಗಿ ಎಲ್ಲ ಮನೆಯೆಲ್ಲ ಅಲ್ಲೇ ಇದಾವ? ಹಾಂ ಅಲ್ಲೇ ಅದಾವ್ರಿ ಎಲ್ಲ. ಒಂದು 150 ಮನೆ, 150 ಪಣಿ 200 ತಕ ಹಾಕಾವ್ ಸರ್. ಎಷ್ಟು ಜನ ಇದ್ದಾರೆ? ಎಷ್ಟು ಜಮೀನಿದೆ ನಿಮ್ಮದು? ಯಾಕೆ ಈ ರೀತಿ ಸಮಸ್ಯೆ ಅಂತ? ಸರ್ ಇದು ವರ್ಷ ಹಿಂಗೆ ಆಗಾಕತ್ತೈತೆ ರೀ, ಭಾಳ ಸಮಸ್ಯೆ ಆಗಾಕತ್ತೈತೆ ರೀ ನಮಗೆ. ಯಾಕಂದ್ರೆ ರೀ ಇದು ನಮಗೆ ಬ್ರಿಡ್ಜ್ ಆಗ್ಬೇಕೈತೆ ರೀ ಮೇನ್ ರೀ. ಬ್ರಿಡ್ಜ್ ಆತಂದ್ರೆ ನಮ್ಮ ಮನೆ ಮುಳುಗಡೆ ಆಗಂಗಿಲ್ಲ ರೀ ಸರ್. ನಮಗೆ ಹಾದಿ ಹೋಗ್ಲಿಕ್ಕೆ ಹಾದಿ ಕಟ್ಟಾಕೈತೆ ರೀ ನಮಗೆ. ನಮ್ಮ ಮನೆಗಳೆಲ್ಲ ಸುರಕ್ಷಿತ ಇರ್ತಾವ್ರಿ. ನೀರಾಗ ಬರತ್ತಾರ, ಯಾಕೆ ಜಿಲ್ಲಾಡೈತಿ ಏನು ಮಾಡಿಲ್ವ ಅಂತ? ಏನು ಮಾಡಿಲ್ಲ ರೀ ಸರ್. ಅದು ಈಗ ಮೊದಲು ನಮಗೆ ಮೇನ್ ಹಚ್ಕಮ್ಮ ಆದ್ರೂ ನೀರಾಗ ಹೋಗ್ತಾರ. ನೀರಾಗನ ರೀ ದನ ಕರ ಆತ್ರಿ ಇದಾತ್ರಿ. ಒಂದೀಟ್ ರೋಡ್ ನಿನ್ನ ಬೆಳತನಕ ನಿದ್ದೆ ಮಾಡಿಲ್ಲ ರೀ ಸರ್. ನಾವು ಬರೀ ಇದನ್ನ ಕಾಯ್ಕೋತನ ಕೂತೇವ್ರಿ. ನೀರು ರೀ ಬೆಳತನಕ ರೀ ಅಂದ್ರೆ ರೋಡ್ ಹೈತಿ ಅಂದ್ರೆ ನಮಗೆ ಹೋಗಕ್ಕೆ ಹಾಯ್ದಿಲ್ಲ ರೀ. ಮತ್ತೊಂದು ಚಾನ್ಸೇ ಇಲ್ಲ ರೀ. ಎಲ್ಲರೂ ಬೆಳಗಿನ 5 ಗಂಟೆಗೆ ರೀ, ಬೆಳಗಿನ 5 ಗಂಟೆದಿಂದ ರೀ. ನಿಮ್ಮ ಬಾಲಚಂದ್ರ ಸಾವ್ಕಾರ ಈ ಗೋಕಾಕ್ ಸಾವ್ಕಾರಿನ ಹೆಲ್ಪ್ ಮಾಡೋದಲ್ಲ? ಹೆಲ್ಪ ಅವರು ಮಾಡಿದಾರೆ ಅವ್ರಿಗೆ ಗಮನಕ್ಕೆ ತಂದ ಸೇತುವೆ ಕಟ್ ಅಂತ ಇಲ್ರಿ, ಇನ್ನೂವರೆಗೆ ಯಾರು ಹೇಳಿಲ್ರಿ. ಇನ್ನು ಅವ್ರ ಗಮನಕ್ಕೆ ತಂದ ಇದನ್ನ ಮಾಡಿಸಿ ಕೊಡ್ಬೇಕ್ರಿ. ಇದಿಷ್ಟು ಏನು ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ಏನು ಸೇತುವೆ ಇದೆ, ಆ ಸೇತುವೆನ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ. ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮೆಳವಂಕಿ ಕಾಳಜಿ ಕೇಂದ್ರದಲ್ಲಿ ಕಂದಮ್ಮಗಳ ಆಕ್ರಂದನ. ನಿರಾಶ್ರಿತರು ಯಾರಿದ್ದಾರೋ ಅವರನ್ನ ಕಾಳಜಿ ಕೇಂದ್ರಗಳಲ್ಲಿ ಅವರಿಗೆ ಆಶ್ರಯವನ್ನ ಕೊಡಲಾಗಿದೆ. ನೋಡಿ, ಮೆಳವಂಕಿ ಕಾಳಜಿ ಕೇಂದ್ರದಲ್ಲಿ ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಅವರ ಆಕ್ರಂದನ ಮನಮುಟ್ಟ. ಅಂದ್ರಲ್ಲೂ ಸರಿಯಾದ ವ್ಯವಸ್ಥೆ ಇಲ್ಲ ಅವರಿಗೆ. ಹೀಗಾಗಿ ಯಾವುದೇ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದಾಗಿ ಅಲ್ಲಿ ಜನ ಪರದಾಡ್ತಾ ಇದ್ದಾರೆ. ಮಕ್ಕಳು ಕೂಡ ಮನೆ ಇಲ್ಲ, ಸೂರಿಲ್ಲ, ಇದೆಲ್ಲವನ್ನ ಕಳೆದುಕೊಂಡ ಸಂತ್ರಸ್ತರು ಅಳ್ತಾ ಇದ್ದಾರೆ, ರೋಧಿಸ್ತಾ ಇದ್ದಾರೆ. ಮೆಳವಂಕಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂತ್ರಸ್ತರಿಗೆ ಆಶ್ರಯ ನೀಡಲಾಗಿದೆ. ಗೋಕಾಕ್ ತಾಲೂಕಿನ ಮೆಳವಂಕಿಯಲ್ಲಿ ಮಳೆ ಅವಾಂತರ ನೋಡಿ ಹಿಂಗಿದೆ. ನಿರಾಶ್ರಿತರು ಪರದಾಡ್ತಾ ಇದ್ದಾರೆ. ನೋಡಿ, ಬೀದರ್ನಲ್ಲೂ ಕೂಡ ಮಳೆ ತಂದಿರುವಂತ ಅವಾಂತರ ಒಂದೆರಡಲ್ಲ. ಮಳೆಯಿಂದಾಗಿ, ವಿಪರೀತ ಮಳೆಯಿಂದಾಗಿ ಮನೆಗಳೆಲ್ಲ ಧರಾಶಾಹಿ ಆಗ್ತಾ ಇದೆ. ಬೆಳೆದಂತ ಬೆಳೆಯೆಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಮನೆ ಕಳೆದುಕೊಂಡು ಸಂತ್ರಸ್ತರು ಕಣ್ಣೀರು ಹಾಕ್ತಾ ಇದ್ದಾರೆ. ಸಿಂಧೋಲಾ ಗ್ರಾಮದ 7ಕ್ಕೂ ಅಧಿಕ ಮನೆಗಳು ಸಂಪೂರ್ಣ ಈ ಮಳೆಗೆ ನೆಲಸಮ ಆಗಿದೆ, ಧರಾಶಾಹಿ ಆಗಿದೆ. ಬೀದರ್ ಜಿಲ್ಲೆ ಸಿಂಧೋಲಾ ಗ್ರಾಮದಲ್ಲಿ ಘಟನೆ ಆಗಿದೆ. ರಿಪಬ್ಲಿಕ್ ಕನ್ನಡದ ಮುಂದೆ ಮನೆಯನ್ನ ಕಳ್ಕೊಂಡವರು ಕಣ್ಣೀರು ಹಾಕ್ತಾ ಇದ್ದಾರೆ, ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ.
ಮುಂದೆ ನಮಗೆ ಯಾರ ದಿಕ್ಕು ಅಂಥೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮ ನೋವನ್ನು ತೋಡಿಕೊಳ್ತಾ ಇದ್ದಾರೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಗಡಿ ಜಿಲ್ಲೆ ಬೀದರಲ್ಲಿ ಹಲವು ಅವಾಂತರಗಳ ಸೃಷ್ಟಿಯಾಗ್ಯಾವ. ಒಂದಿಲ್ಲ ಎರಡಿಲ್ಲ 190 ಮನೆಗಳು ನೆಲಸಮ ಆಗ್ಯಾವ, ಕುಸಿದು ಬಿದ್ದವ. ಒಂದೇ ಊರಲ್ಲಿ 7 ರಿಂದ 8 ಮನೆಗಳು ಕುಸಿದು ಬಿದ್ದವ. ಬೀದರ್ ತಾಲೂಕಿನ ಸಿಂಧೋಲ್ ಗ್ರಾಮದಲ್ಲಿ ನಾವಿದ್ದೀವಿ. ಪೋಸ್ಟ್ ಕಚೇರಿ ಅಂದರೆ ನಿಮಗೆ ಇರುತ್ತೆ, ಅಂಚೆ ಕಚೇರಿ, ಪೋಸ್ಟ್ ಮ್ಯಾನ್ ಕಚೇರಿನೇ ಇರುತ್ತೆ. ಆ ಕಚೇರಿ ಸೇರಿದಂತೆ ಸುಮಾರು 7 ರಿಂದ 8 ಮನೆಗಳು ಈ ಒಂದು ಊರಲ್ಲಿ ಕುಸಿದು ಬಿದ್ದವು. ನೋಡ್ಬೋದು ನೀವು, ಪೋಸ್ಟ್ ಆಫೀಸ್ ನಾವು ತೋರಿಸ್ತಾ ಇದ್ದೀವಿ. ಒಳಗಡೆ ಪೋಸ್ಟ್ ಮಾಸ್ಟರ್ ಕೂಡ ಕುಂತಾರೆ. ಅಂದ್ರೆ ಒಳಗಡೆಯಿಂದ ಭಾಗ ಏನಂದ್ರೆ ಮಧ್ಯರಾತ್ರಿಯನ್ನು ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಭಾರಿ ದುರಂತ ಒಂದು ತಪ್ಪ್ಯದ ಅಂತ ಹೇಳ್ಬೋದು. ಹೀಗಾಗಿ ಅಂಚೆ ಕಚೇರಿ ಸೇರಿದಂತೆ ಸುಮಾರು 7 ರಿಂದ 8 ಮನೆಗಳು ಈ ಒಂದು ಸಿಂಧೋಲ್ ಗ್ರಾಮದಲ್ಲಿ ಕುಸಿದು ಬಿದ್ದವು. ಇಡೀ ಬೀದರ್ ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರದಿಂದ ಸುರಿಯುತ್ತಿರೋ ಮಳೆಯಿಂದ 190 ಮನೆಗಳು ಕುಸಿದು ಬಿದ್ದವ. ಜನ ಎಲ್ಲೋ ಒಂದು ಕಡೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಬಡವರು, ಮನೆ ಇಲ್ದವರು ಎಲ್ಲೋ ಒಂದು ಕಡೆ ಸಂಕಟಗೀಡಾಗ್ಯಾರ ಅಂತ ಹೇಳ್ಬೋದು. ಇಲ್ಲಿ ಪೋಸ್ಟ್ ಮ್ಯಾನೇ ಇದ್ದಾರೆ. ಯಾವಾಗ ಬಿದ್ದು ರೀ ಮನೆ ಇದು ನಿಮ್ಮ ಆಫೀಸು ಕಚೇರಿ? ಅವು ಸುಮಾರು 5-6 ದಿವಸ ಆಯ್ತು ರೀ. ಸತತವಾಗಿ 5 ದಿವಸ ಮಳೆ, ಧಾರಾಕಾರ ಮಳೆ ಸುರಿತಾ ಇದ್ದರಿಂದ ಸಂಜೆ 2 ಗಂಟೆಗೆ ಬಿದ್ದಿರ್ಬೋದು ಅನಿಸ್ತದೆ ನನಗೆ ರೀ. ಏನೇನು ಸಾಮಾನು ಒಳಗೆ ಏನಿದ್ದು, ಏನು ಲಾಸ್ ಆಗಿದೆ? ಸಾಮಾನು ಭಾಳ ಕುರ್ಚಿ ಟೇಬಲ್ ಇದ್ದು ರೀ, ಮುರಿದೋಗ್ಯಾವ ಸರ್ ಅವು. ಇದು ನಿಮ್ಮ ಆಫೀಸ್ ಸೇರಿದಂತೆ ಎಷ್ಟು ಮನೆ ಬಿದ್ದಾವೆ ಊರಾಗ ಒಟ್ಟು 7 ಮನೆ ಬಿದ್ದಾವೆ ರೀ. ಸೊ ಇದು ನೋಡ್ಬೋದಲ್ಲ ನೀವು, ಅಂಚೆ ಅಂದ್ರೆ ಪೋಸ್ಟ್ ಮ್ಯಾನ್ ಇರ್ತಾರೆ, ಅವ್ರ ಮಾತಂತ ಹೇಳ್ಬೋದು. ಟೋಟಲಿ ಸಿಂಧೋಲ್ ಒಂದೇ ಗ್ರಾಮದಲ್ಲಿ 9 ಮನೆಗಳು ಕುಸಿದು ಬಿದ್ದವ. ಟೋಟಲಿ ಒಂದಿಲ್ಲ ಎರಡಿಲ್ಲ 7 ರಿಂದ 8 ಮನೆಗಳು ಈ ಒಂದು ಸಿಂಧೋಲ್ ಗ್ರಾಮದಲ್ಲಿ ಕುಸಿದು ಬಿದ್ದವು. ಇಡೀ ಬೀದರ್ ಜಿಲ್ಲೆಯಲ್ಲಿ 190ಕ್ಕೂ ಅಧಿಕ ಮನೆಗಳನ್ನು ಇದೇ ರೀತಿ ಕುಸಿದು ಬಿದ್ದವ. ಹಳೆ ಮನೆಗಳು, ಮಣ್ಣಿನ ಮನೆಗಳು ಕುಸಿದು ಬೀಳ್ತಾ ಇವೆ. ಹೀಗಾಗಿ ಅಧಿಕಾರಿಗಳು ನಮ್ಮ ಹತ್ರ ನೋಡಬೇಕು ಅನ್ನೋದು ಬೇಡಿಕೆ ಜನರದಾಗ್ಯದ ಅಂತ ಹೇಳ್ಬೋದು. ಮಳೆ ಸೃಷ್ಟಿಸುವ ಅವಾಂತರಕ್ಕೆ ನಿಜಕ್ಕೂ ಜನರೆಲ್ಲೋ ಒಂದು ಕಡೆ ಸಂಕಟಗೀಡಾಗ್ಯಾರ ಅಂತ ಹೇಳ್ಬೋದು. ಯಾವ ಬಿದ್ದರಿ ಮನೆ ಇದು? 8 ದಿವಸ ಆಯ್ತು ರೀ. ಮಳೆ ಬೀಳತ್ತಿತ್ತು, ರಾತ್ರಿ ಹುಟ್ಟಿ ಬಿದ್ದದು ರೀ. ಏನು ಒಳಗೆ ಸಾಮಾನು ಗೀಮಾನು ಏನಾರ ಇದ್ದು ರೀ? ಅಂದರೆ ಏನೆಲ್ಲ? ಹಾಂ ರೀ, ಅಡುಗೆ ಮಾಡೋ ಸಾಮಾನು ಇದ್ದು, ಅವು ಇರೋ ಏನಾರ ಇರ್ತಾವಲ್ಲ ರೀ, ಅವು ಎಲ್ಲ ಇದ್ದವು. ಏನೀಗ ಸರ್ಕಾರಕ್ಕೆ ಏನು ಕೇಳ್ಬೇಕಂತ್ರಿ? ಏನು ಬೇಡಿಕೆ? ಏನು ನಮ್ಗೆ ಇರ್ಲಕ್ಕೆ ಮನೆ ಇಲ್ಲ ರೀ. ನಮ್ಗೆ ಮನೆ ಬೇಕು, ಏನಾರ ಸಹಾಯ ಮಾಡಬೇಕು ನಮ್ಗೆ ಸರ್ಕಾರ. ಅದೇ ವಿನಂತ್ರಿ. ಇಲ್ಲ ರೀ, ಬೇರೆಯವ್ರ ಮನೆಗೆ ಉಳ್ದಿದ್ದೇವೆ ರೀ ಹೋಗಿ. ಹಾಂ ರೀ, ತಲಾಟಿ ಸಾಬ್ರು ನೋಡ್ಯಾರ, ಏನು ಭೀ ಮಾಡಿಲ್ಲ ರೀ. ನಮಗೆ ಜನಪ್ರತಿನಿಧಿಗಳು ಏನದಂದ್ರೆ ಈಗಾಗಲೇ ಮಳೆ ಅವಾಂತರಕ್ಕೆ ಸಂಕಟಕ್ಕೀಡಾದಂಥ ಜನರ ನೆರವಿಗೆ ಬರಲೇಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಮುಖಾಂತರ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.